ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅಂದ್ಕೊಳ್ತಿರ್ಬೋದು, ನಾವು ಯಾವ ಲೆಕ್ಕಕ್ಕೂ ಬಾರದವರು, ನಾವು ಯಾವ ಗಣನೆಗೂ ಬಾರದವರು, ನಾವು ಯಾವ ಒಂದು ಕೆಲಸಕ್ಕೂ ಬಾರದವರು, ಕ್ರಿಸ್ತನಲ್ಲಿ ನಾವು ಉಪಯೋಗ ಇಲ್ಲದವರು ಅಂದುಕೊಳ್ತಿರ್ಬೋದು. ಆದರೆ ದೇವರು ಪೌಲನವರ ಮುಖಾಂತರ ನಮಗೆ ಒಂದು ಮಾತನ್ನು ತಿಳಿಸ್ತಾರೆ ಪ್ರೇರಿ. ಏನೆಂದರೆ, ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 26ನೇ ವಚನವನ್ನು ಒಂದು ಸಾರಿ ನೋಡಿಕೊಳ್ಳುವುದಾದರೆ, 1ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮ್ಮನ್ನು ಕರೆದಿದ್ದಾರೆ ಅಂದರೆ ಅದರ ಹಿಂದೆ ದೇವರ ಅನಾದಿ ಸಂಕಲ್ಪ ಇದೆ ಪ್ರಿಯರೇ. ನಾವು ಒಂದು ಸಾರಿ ಆಲೋಚನೆ ಮಾಡಬೇಕು, ದೇವರು ನಮ್ಮನ್ನು ಕರೆದಾಗ ನಾವು ಎಂಥ ಸ್ಥಿತಿಯಲ್ಲಿ ಇದ್ದೆವು, ದೇವರು ನಮ್ಮನ್ನು ಆರಿಸಿಕೊಂಡಾಗ ಎಲ್ಲಿಂದ ದೇವರು ನಮ್ಮನ್ನು ಕರೆದುಕೊಂಡು ಬಂದರು, ಎಷ್ಟು ಉನ್ನತ ಸ್ಥಿತಿಗೆ ನಮ್ಮನ್ನು ದೇವರು ನಿಲ್ಲಿಸಬಹುದು ಅಂತೇಳಿ ಒಂದು ಸಾರಿ ಆಲೋಚಿಸಿರಿ. ನಮಗೆ ವಿದ್ಯಾಭ್ಯಾಸ ಇಲ್ಲದಿರಬಹುದು, ನಮ್ಮ ಯಾವ ಕೆಲಸ ಮಾಡುವುದಕ್ಕೂ ನಮಗೆ ಬರ್ತಾ ಇಲ್ಲದೇ ಇರಬಹುದು. ನಾವು ಅಂದುಕೊಳ್ಬಹುದು, ನಾವು ಯಾವ ಲೆಕ್ಕಕ್ಕೆ ಬಾರದವರು, ನಮ್ಮ ಕೈಲಿ ಏನೂ ಆಗುವುದಿಲ್ಲ, ನಮಗೆ ವಿದ್ಯಾಭ್ಯಾಸ ಇಲ್ಲ, ನಾವು ಏನು ದೇವರ ಒಂದು ವಿಷಯದಲ್ಲಿ ದೇವರಿಗಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಒಂದು ಸಾರಿ ನಾವು ಆಲೋಚನೆ ಮಾಡ್ತಾ ಇರುವವರೇ ಆಗಿದ್ದರೆ, ದೇವರು ಇದೇ ಕೊರಿಂಥದಲ್ಲಿ ಪೌಲನವರ ಮುಖಾಂತರ ನಮಗೆ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ. 1ನೇ ಅಧ್ಯಾಯ 29ನೇ ವಚನ ಕೆಳಗೆ ನಾವು ನೋಡಿಕೊಳ್ಳುವುದಾದರೆ, ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನಿಗೆ ಬಾರದವರನ್ನು ಆರಿಸಿಕೊಂಡಿದ್ದೇನೆ. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನಮಗೆ ಏನು ಹೇಳ್ತಾ ಇದ್ದಾರೆ ದೇವರು ಅಂದರೆ, ನಾವು ಅಂದ್ಕೊಂಡಿರಬಹುದು ನಾವು ಯಾವ ಗಣನೆಗೂ ಬಾರದವರು, ನಾವು ಯಾವ ಲೆಕ್ಕಕ್ಕೂ ಬಾರದವರು, ನಮ್ಮಿಂದ ಏನೂ ಸಾಧ್ಯವಿಲ್ಲ ಅಂಥೇಳಿ ನಾವು ಒಂದು ಸಾರಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ತಾ ಇದ್ದರೆ, ದೇವರು ನಮಗೇನು ಹೇಳ್ತಾನೆ, ನೀವು ಲೆಕ್ಕಕ್ಕೆ ಬಾರದವರಾಗಿದ್ದೀರಾ, ಆದ್ದರಿಂದನೇ ನಾನು ನಿಮ್ಮನ್ನು ಈ ಲೋಕದ ಗಣ್ಯರನ್ನೆಲ್ಲವನ್ನು ಕೂಡ ಇಲ್ಲದಂತೆ ಮಾಡುವುದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. 26ನೇ ವಚನ ಕೆಳಗೆ ನಾವು ನೋಡಿಕೊಳ್ಳುವುದಾದರೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನಾವು ಅಂದುಕೊಳ್ಳುತ್ತಿರಬಹುದು, ನಮಗೆ ಯಾವ ಜ್ಞಾನವೂ ಇಲ್ಲ, ನಮಗೆ ಲೋಕದ ಜ್ಞಾನವಿಲ್ಲ, ವಾಕ್ಯದ ಜ್ಞಾನವಿಲ್ಲ ಅಂತೇಳಿ ಒಂದು ಸಾರಿ ಆಲೋಚನೆ ಮಾಡಿಕೊಳ್ತಾ ಇದ್ದರೆ, ದೇವರ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕೆ? ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬುದ್ಧಿ ಇಲ್ಲದವರನ್ನು ಆರಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಬಳಿಗೆ ಬರೋಣ. ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರಾಗಿದ್ದೆವು ಅನ್ನುವುದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ದೇವರ ಬಳಿಗೆ ಬರುವುದಾದರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದೇ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ, ಈ ಲೋಕದ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ, ಬಲಶಾಲಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ, ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆ ಮಾಡುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ದೇವರ ಒಂದು ಲೆಕ್ಕದಲ್ಲಿ ಇದ್ದೇವೆ ಪ್ರಿಯರೇ. ಆಲೋಚನೆ ಮಾಡಿರಿ. ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. 1ನೇ ಕೊರಿಂಥದವರಿಗೆ 3ನೇ ಅಧ್ಯಾಯ 19ನೇ ವಚನ. 1ನೇ ಕೊರಿಂಥದವರಿಗೆ 3ನೇ ಅಧ್ಯಾಯ 19ನೇ ವಚನ. ಈ ಲೋಕದಲ್ಲಿ ಅನೇಕ ಜನರು ಅಂದುಕೊಳ್ತಾರೆ ಪ್ರಿಯರೇ, ನಮಗೆ ಲೋಕದ ಜ್ಞಾನವಿದೆ, ನಾವು ಏನು ಬೇಕಾದರೂ ಮಾಡಬಹುದು, ನಾವು ಈ ಲೋಕದಲ್ಲಿ ಎಂಥವರನ್ನು ಬೇಕಾದರೂ ನಾಶ ಮಾಡಿಕೊಳ್ಳಬಹುದು, ನಮಗೆ ಲೋಕದ ಜ್ಞಾನವಿದೆ ಅಂತೇಳಿ ಒಬ್ಬರು ಆಲೋಚನೆ ಮಾಡುತ್ತಿದ್ದರೆ, ದೇವರು ಇಲ್ಲಿ ನಮಗೆ ಏನು ಹೇಳ್ತಾ ಇದ್ದಾನೆಂದರೆ, ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಒಂದು ವೇಳೆ ನಮಗೆ ಜ್ಞಾನ ಇಲ್ಲ ಅಂತೇಳಿ ನಾವು ಬಾಧೆ ಪಡುವವರಾಗಿದ್ದರೆ, ದೇವರು ನಮಗೆ ಹೇಳುವಂಥ ಮಾತು ಏನು ಗೊತ್ತಾ? ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನೆ. ಇದೇ ವಾಕ್ಯವನ್ನು ಇನ್ನೊಂದು ರೆಫರೆನ್ಸಲ್ಲಿ ನಾವು ನೋಡಿಕೊಳ್ಳೋಣ. 1ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರು ನಮಗೆ ಹೇಳ್ತಾನೆ ಪ್ರಿಯರೇ, ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದನಲ್ಲವೇ.
ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಮ್ಮ ಯಾವ ಕೆಲಸಕ್ಕೂ ಬಾರದವರಾಗಿದ್ದರೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರಿಗೋಸ್ಕರ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿರಬೇಕು ಪ್ರಿಯರೇ. ಒಂದು ವೇಳೆ ನಮ್ಮಲ್ಲಿ ಆಸ್ತಿ ಅಂತಸ್ತು ಏನು ಇಲ್ಲದಿದ್ದರೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾತಕ್ಕೋಸ್ಕರ? ಆತನ ಒಂದು ಕೆಲಸ ಮಾಡುವುದಕ್ಕೋಸ್ಕರ. ನಾವೆಲ್ಲರೂ ದಿನಲೂ ಆತನ ಕೆಲಸಕ್ಕಾಗಿ ಮಾತ್ರ ಬದುಕಬೇಕು ಪ್ರಿಯರೇ. ಈ ಲೋಕದಲ್ಲಿ ನಾವು ಲೆಕ್ಕಕ್ಕೆ ಬಾರದವರಾಗಿದ್ದೇವನೋ, ಗಣ್ಯರಾಗಿ ಇಲ್ಲವೇನೋ, ನಮಗೆ ಏನೂ ಸಾಧ್ಯವಿಲ್ಲ ಅಂತೇಳಿ ಅಂದುಕೊಳ್ಳುತ್ತಿದ್ದೇವೇನೋ, ಎಲ್ಲವನ್ನು ಬದಲಿಗೆ ಇಟ್ಟು ಒಂದು ಸಾರಿ ದೇವರನ್ನು ಆಲೋಚಿಸಿರಿ. ದೇವರು ನಮ್ಮನ್ನು ಕರೆದಿದ್ದೇ ಆತನ ಒಂದು ಕೆಲಸ ಮಾಡುವುದಕ್ಕಾಗಿ. ಈ ಲೋಕದಲ್ಲಿ ನಮಗೆ ಏನು ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಪ್ರಿಯರೇ, ದೇವರ ಕೆಲಸಕ್ಕಾಗಿ ನಿಲ್ಲಬೇಕು.